ನೋವಿನ ಸಮಯದಲ್ಲೇ ಭಕ್ತಿಯ ಶಕ್ತಿ ಅರಿವಾಗುತ್ತದೆ. ರಾಯರ ಮೇಲೆ ನಂಬಿಕೆ ಇಟ್ಟರೆ ಮನಸ್ಸು ಎಂದಿಗೂ ಒಂಟಿಯಾಗದು. ಸಂಕಟಗಳು ಬರುತ್ತವೆ, ಆದರೆ ರಾಯರು ಕೈ ಬಿಡುವುದಿಲ್ಲ. ಅಶಕ್ತನಾದಾಗ ರಾಯರು ನಿನ್ನೊಳಗೆ ಶಕ್ತಿಯಾಗುತ್ತಾರೆ. ಕಣ್ಣೀರಿಗೂ ಉತ್ತರ ಕೊಡುವ ದೇವರು ರಾಘವೇಂದ್ರ ಸ್ವಾಮಿರವರು. ತಾಳ್ಮೆಯೇ ಭಕ್ತಿಯ ಮೊದಲ ಉತ್ತರ. ಭರವಸೆ ಕಳೆದುಕೊಂಡಾಗ ರಾಯರು ಬೆಳಕಾಗುತ್ತಾರೆ. ನಿನ್ನ ಕಷ್ಟ ನಿನಗೆ ಪರೀಕ್ಷೆ, ರಾಯರಿಗೆ ನಂಬಿಕೆ. ರಾಯರ ಕೃಪೆಯ ಮಾತಿನಿಂದ ನಿನ್ನ ಬದಲಿಸುತ್ತದೆ. ಪ್ರಾರ್ಥನೆ ಶಬ್ದವಲ್ಲ, ಅದು ಹೃದಯದ ನಿಟ್ಟುಸಿರು. ರಾಯರು ತಡ ಮಾಡುತ್ತಾರೆ, ನಿರಾಕರಿಸುವುದಿಲ್ಲ. ನೋವಿನ ಹಿಂದೆ ದೈವಿಕ ಯೋಜನೆ ಇರುತ್ತದೆ. ರಾಯರ ಪಾದಗಳಲ್ಲಿ ಇಟ್ಟ ಭಾರ ಹಗುರವಾಗುತ್ತದೆ. ನಿನ್ನ ದುಃಖ ನಿನ್ನ ಅಂತ್ಯವಲ್ಲ, ಹೊಸ ಆರಂಭ. ಭಕ್ತಿ ಇದ್ದರೆ ಬಾಯಕ್ಕೆ ಜಾಗವಿಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಟವನು ಎಂದಿಗೂ ಸೋಲನುಭವಿಸುವುದಿಲ್ಲ. ಶಾಂತಿ ಹೊರಗೆ ಇಲ್ಲ, ಅದು ಭಕ್ತಿಯಲ್ಲಿ ಇದೆ. ರಾಯರು ನಮ್ಮ ಕಷ್ಟ ಕೇಳುತ್ತಿದ್ದಾರೆ, ತಡವಾದರೂ ಖಂಡಿತ ನಮ್ಮ ಸಹನೆಗೆ ಉತ್ತರವಾಗಿ ಕೃಪೆ ನೀಡುವರು. ರಾಘವೇಂದ್ರ ಸ್ವಾಮಿಯ ನಾಮವೇ ಜೀವನಕ್ಕೆ ಆಶ್ರಯ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಜಪಿಸಿರಿ.